ಎಲ್ಲರಿಗೂ ನಮಸ್ಕಾರ. ನನ್ನ ಸದಸ್ಯರುಗಳೇ, ನನಗೆ ಈಗ ತಾನೇ ಬೆಳಗಿಂದ ಒಂದು 10 ಜನ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ಸು ಫೋನ್ ಮಾಡಿದರು. ಇದೇನಪ್ಪ ಅಂದರೆ, ನಮ್ಮ ಅಪೋನೆಂಟ್ಸು ಒಂದು ಹೊಸ ಚುನಾವಣಾ ತಂತ್ರಗಾರಿಕೆ ಅಲ್ಲ, ಅದು ಕುತಂತ್ರನ ಸ್ಟಾರ್ಟ್ ಮಾಡ್ಯವ್ರೆ. ತಂತ್ರಗಾರಿಕೆ ಚುನಾವಣೆ ಗೆಲ್ಲಕ್ಕೆ ತಂತ್ರಗಾರಿಕೆ ಎಲ್ಲರೂ ಮಾಡ್ತಾರೆ, ಅದು ಒಳ್ಳೆಯದೇ. ಅದು ಇವ್ರು ಕುತಂತ್ರಗಾರಿಕೆ ಮಾಡೋರು. ಹೆಂಗೆ ಅಂದರೆ, ಇಲ್ಲ ಶ್ರೀರಾಮ ಒಳ್ಳೆನೋ, ಆತ ಈಗಲ್ಲ ನೆಕ್ಸ್ಟ್ ಇಯರ್ ಅಧ್ಯಕ್ಷ, ನೆಕ್ಸ್ಟ್ ಟರ್ಮಿಗೆ ಅಧ್ಯಕ್ಷ ಆಗೋಕ್ಕೆ ಈಗ ಪ್ಲಾಟ್ಫಾರ್ಮ್ ಸೆಟ್ ಮಾಡ್ಕೊತಾವನೆ ಅಂತ ಒಂದು ಪ್ರಾಪಗಂಡನ ಬಿಡ್ತಾವ್ರೆ. ಈ ನೆಗೆಟಿವ್ ಕ್ಯಾಂಪೇನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇವರು. ಯಾವ ರೀತಿ ಮನವೊಲಿಸ್ಬೇಕು ಅಂತ, ಆ ರೀತಿ ಏನೂ ಇಲ್ಲ. 2003 ನಂತರ ರೆಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಇಂಜಿನಿಯರ್ಗಳಿಗೆ ಏನಾದರೂ ಒಳ್ಳೇದಾಗಬೇಕು ಅಂದರೆ, ಅಥವಾ ಅವ್ರ ಸರ್ವೀಸಲ್ಲಿ ರಿಟೈರ್ಡ್ ಆಗಬೇಕು ಅಂದರೆ, ಮತ್ತು ಸುಮಾರು 2003ರಲ್ಲಿ ರೆಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಇಂಜಿನಿಯರು ರಿಟೈರ್ಮೆಂಟ್ 2026-27ಕ್ಕೆ ಶುರುವಾಗುತ್ತೆ. ಕೆಲವ್ರದ್ದು ಸೀನಿಯರ್ಸ್ದು 1-4-2006 ರೆಕ್ರೂಟ್ಮೆಂಟ್ ಆಗಿರೋರಿಗೆ ತ್ವರಿತಗತಿಯಾಗಿ ನಾವು OPSನ ಇಂಪ್ಲಿಮೆಂಟ್ ಮಾಡಿಸ್ಬೇಕಾಗಿದೆ. ಅದಕ್ಕೆಲ್ಲ ಪ್ಲಾಟ್ಫಾರ್ಮ್ ಸೆಟ್ ಮಾಡಿದ್ದೇವೆ, ಒಂದು ಹಂತಕ್ಕೆ ಬಂದಿದೆ, ಅದು ಮುಂದುವರಿಬೇಕು. ಅಂದರೆ ದಯವಿಟ್ಟು ಶ್ರೀರಾಮನ ನೀವು ಸೆಲೆಕ್ಟ್ ಮಾಡಲೇಬೇಕು ಅಂತ ನಾವು ವಿನಂತಿ ಮಾಡ್ತೇನೆ. ಈ ನೆಗೆಟಿವ್ ಕ್ಯಾಂಪೇನ್ ಏನು ಮಾಡ್ತಾಯಿದ್ದಾರೆ, ಈ ಪ್ರಾಪಗಂಡ, ದಯವಿಟ್ಟು ಯಾವುದೇ ಕಾರಣದಿಂದ ನಿಮ್ಮ ಕಿವಿ ಕೊಡಬೇಡಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು. ದಯವಿಟ್ಟು ಯಾರು ಇಂಥ ಊಹಾಪೋಹಗಳಿಗೆ ನಂಬದೆ ಶ್ರೀರಾಮನೇ ಅಗತ್ಯ ಇದೆ ಅನ್ನೋದನ್ನ ತಾವು ದಯವಿಟ್ಟು ಮನಗಂಡು ಮತ ಹಾಕಿ. ಇವರು ನೆಗೆಟಿವ್ ಕ್ಯಾಂಪೇನ್ಗೆಲ್ಲ ಯಾರೂ ಕಿವಿ ಕೊಡಬೇಡಿ. ನಾನು ಪ್ಲಾಟ್ಫಾರಮ್ ಸೆಟ್ ಮಾಡೋದಲ್ಲ, ಈ ಸತಿ ಗೆಲ್ಲಬೇಕು ಅಂತೇಳಿ ನಾನು ಕ್ಯಾಂಪೇನ್ ಮಾಡ್ತಾಯಿದ್ದೇನೆ. ಇವರು ಗೆಲ್ಲಕ್ಕಾಗಲ್ಲ ಅಂತ ಹೊರತುಬಿಟ್ಟು 26 ದಿವಸದೊಳಗೆ ಎಲೆಕ್ಷನ್ ಡಿಕ್ಲೇರ್ ಮಾಡ್ಯವ್ರೆ. ಅಡ್ಮಿನಿಸ್ಟ್ರೇಟರ್ನ ಕರ್ಕೊಂಬಂದು ಈ ನಮ್ಮ ಸಂಘದ ಶಕ್ತಿಯನ್ನು ಆ ಮ್ಯಾನೇಜ್ಮೆಂಟೇ ಕುಗ್ಸವ್ರೆ. ಮತ್ತು ಡಿವೈಡ್ ಆ್ಯಂಡ್ ರೂಲು ಮಾಡೋಕೆ ಹೊರಟು ನಮ್ಮ ಸಂಘದ ಅಸ್ತಿತ್ವವನ್ನೇ ಕಳೆಯೋಕೆ ಹೊರಟವ್ರೆ. ದಯವಿಟ್ಟು ಯಾವುದೇ ಕಾರಣದಿಂದ ಇಂಥ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ತಾವುಗಳು ಈ ನೆಗೆಟಿವ್ ಕ್ಯಾಂಪೇನಿಗೆ ಕಿವಿ ಕೊಡಬೇಡಿ. ಯಾವ ಪ್ಲಾಟ್ಫಾರ್ಮು ಸೆಟ್ ಮಾಡೋದಲ್ಲ, ಗೆಲ್ಲಕ್ಕೆ ಬಂದಿರೋದು, ಗೆದ್ದೇ ಗೆಲ್ತೇವೆ, ಗೆಲ್ಲಿಸ್ತೀರ ಅಂತ ನಂಬಿಕೆ ನನಗಿದೆ.